ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಈ ಜಾಗ ಯಾವುದು ಅಂತ ನೋಡ್ತಿದ್ದೀರಾ? ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಶತಮಾನಗಳ ಇತಿಹಾಸ ಇದೆ. ಈ ಇತಿಹಾಸ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋ ಕೊನೆಯ ತನಕ ನೋಡಿ. ಈಗ ನಮ್ಮ ಜೊತೆ ಇದ್ದಾರೆ ಶ್ರೀ ದುರ್ಗಾದೇವಿ ದೇವಸ್ಥಾನದ ಅರ್ಚಕರಾದ ನಿಂಗಾಚಾರ್ಯರು. ಹಿರೇಕೆರೂರಿನ ಗ್ರಾಮದೇವಿಯಾದಂಥ ಶ್ರೀ ದುರ್ಗಾಮಾತೆ ಹಿರೇಕೆರೂರಿನ ಕೆರೆಯ ದಂಡೆಯ ಮೇಲೆ ಇರುವಂಥದ್ದು ವಿಶೇಷ. ಎಲ್ಲ ಊರುಗಳಲ್ಲಿ ಗ್ರಾಮದೇವತೆ ಇರುವಂತೆ ಈ ಹಿರೇಕೆರೂರಿನ ದುರ್ಗಾದೇವಿನೂ ಸಹ ಹಿರೇಕೆರೂರಿನ ಗ್ರಾಮದೇವತೆ. ಈ ಗ್ರಾಮದೇವತೆ ಕೆರೆಯ ದಂಡೆಯ ಮೇಲೆ ನೆಲೆಸಿರುವುದರಿಂದ ಇದಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಈ ದೇವಿಯಲ್ಲಿದೆ. ಹಾಗಾಗಿ ಹಲವಾರು ರಾಜ್ಯಗಳಿಂದ ಭಕ್ತರು ದಂಡೋಪದಂಡವಾಗಿ ಬಂದು ದೇವಿಯ ಜಾತ್ರೆಯನ್ನು ಮಾಡಿಕೊಂಡು ತಮ್ಮ ಹರಕೆಗಳನ್ನು ಸಲ್ಲಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತಾರೆ. ಈ ದೇವಿಯ ಒಂದು ವಿಶೇಷತೆ ಏನು ಅಂದರೆ, ಈ ಮೂರ್ತಿ ನಮ್ಮ ಹಿರೇಕೆರೂರಿನಲ್ಲಿ ತಯಾರು ಮಾಡಿ ಪ್ರತಿಷ್ಠಾಪಿಸಿದಂಥ ಮೂರ್ತಿಗಳಲ್ಲ. ಸುಮಾರು ಶತಮಾನಗಳ ಹಿಂದೆ ಈ ಮೂರ್ತಿಯನ್ನು ನರಸಾಪುರದ ಗ್ರಾಮಸ್ಥರು ತಮ್ಮ ಗ್ರಾಮದ ಅಧಿದೇವತೆಯಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ವಿಚಾರದಿಂದ ಈ ಮೂರ್ತಿಗಳನ್ನು ತಯಾರು ಮಾಡ್ತಾರೆ. ನರಸಾಪುರ ಮತ್ತು ಬಂದಳಿಕೆ ಅನ್ನೋದು ಭಾಳ ಹತ್ತಿರದ ಗ್ರಾಮಗಳು. ಆ ಗ್ರಾಮಗಳಲ್ಲಿ ಬನಶಂಕರಿ ವಾಸವಾಗಿದ್ದಾಗ ಅವಳು ಶಾಕಾಂಬರಿ ದೇವಿ. ಅವಳು ಸಸ್ಯಾಹಾರಿ ಆಗಿರೋದ್ರಿಂದ ಈ ದುರ್ಗಾದೇವಿ ಇಲ್ಲಿ ಏನಾರು ನೆಲೆಸಿದ್ರೆ ಇವಳ ಆರ್ಭಟ ಜೋರಾಗಿರ್ತದೆ. ಹಾಗಾಗಿ ಇವಳು ಬೇರೆ ಕಡೆ ಹೋಗಿ ನೀನು ಅಂತ ಹೇಳಿದಾಗ ಅಲ್ಲಿರುವಂಥ ಒಂದು ಬಾಲಕಿಯ ಮೈಯೊಳಗೆ ಈ ದೇವಿ ಬಂದು, ನಾನು 16 ತುಂಬುಗಳು ಇರುವಂಥ ಕೆರೆಯ ದಂಡೆ ಮೇಲೆ ನೆಲೆಸಬೇಕು, ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಡಿ ಅಂತ ಹೇಳಿದಾಗ ಆ ದೇವಿಯ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಅವರು ನಮ್ಮ ಹಿರೇಕೆರೂರ ಸಮೀಪದಲ್ಲಿರುವಂಥ ಬಾಳೆಂಬಿಡ ಅನ್ನೋ ಗ್ರಾಮದ ವಿಷಪರಿಹರೇಶ್ವರ ದೇವಸ್ಥಾನದ ಹತ್ರ ಈ ಮೂರ್ತಿಗಳನ್ನು ಹಾಕೋಗ್ತಾರೆ. ಹಾಗಾಗಿ ಅದನ್ನು ನೋಡಿದಂಥ ಹಿರೇಕೆರೂರಿನ ಗ್ರಾಮಸ್ಥರು ಮತ್ತು ವಿಶ್ವಕರ್ಮ ಸಮುದಾಯದವರು ಈ ಮೂರ್ತಿಯನ್ನು ಅವರಿಗೆ ಹೆಸರಿಡ್ತಾರೆ. ಇವಳು ದುರ್ಗಾದೇವಿ, ಇವಳು ಮರಿಯಮ್ಮ, ಇವಳು ಸಾವಂತ್ರಮ್ಮ, ಇವನು ದೊಣ್ಣಪ್ಪ, ಸೌರಪ್ಪ ಅಂತ ಈ ರೀತಿಯಾಗಿ ಹೆಸರನ್ನಿಟ್ಟು ಒಂದು ಚಿಕ್ಕ ಗುಡಿಯನ್ನು ಕಟ್ಟಿ ಆ ಗುಡಿಯಲ್ಲಿ ಈ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದಾದ ನಂತರ ಹಂಚಿನ ದೇವಸ್ಥಾನವನ್ನು ಕಟ್ತಾರೆ. 1986ರಲ್ಲಿ ಅತಿ ಹೆಚ್ಚು ಮಳೆ ಬಂದು ಈ ದೇವಸ್ಥಾನ ಶಿಥಿಲಾವಸ್ಥೆಗೆ ಹೋಗ್ತದೆ. ಹಾಗೆಯೇ ಆ ದೇವಿಯನ್ನು ತೆಗೆದುಕೊಂಡು ಹೋಗಿ ಊರೊಳಗಿನ ಬ್ರಹ್ಮೇಶ್ವರ ದೇವಸ್ಥಾನದಲ್ಲಿ ಕೆಲವು ದಿನಗಳ ಕಾಲ ಸ್ಥಾಪನೆಯನ್ನು ಮಾಡ್ತಾರೆ. ಅದಾದ ನಂತರ ಉತ್ಸವ ಮೂರ್ತಿಯ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ದೇವಿಯ ಮೂಲ ವಾಸಸ್ಥಾನ ಕೆರೆಯ ದಂಡೆಯ ಮೇಲೆ ನಿಂತಂಥ ದುರ್ಗಾದೇವಿ ಅಂತಂದೇ ಇರೋದು. ಹಾಗಾಗಿ ಈ ದೇವಿಯ ಪ್ರತಿಷ್ಠಾಪನೆ ಯಾವಾಗಾಯಿತು ಅಂತ ಯಾರೂ ಕಂಡೋರಿಲ್ಲ. ಯಾಕಂದರೆ ಸುಮಾರು ಶತಮಾನಗಳ ಗತಿಸಿರುವ ಕಾರಣ ಈ ದೇವಿಯ ಪ್ರತಿಷ್ಠಾಪನೆಯನ್ನು ಈ ಒಂದು ಅಂದಾಜು ಶತಮಾನಗಳನ್ನ ಹೇಳ್ಬೋದು, 400 ಶತವರ್ಷಗಳಾಗಿದ್ದಾವೆ ಅಂತ. ಆ ರೀತಿಯಾಗಿ ಈ ದೇವಿ ಭಾಳ ಪುರಾತನವಾದಂಥ ದೇವಿಗಳು. ಇವಳ ಶಕ್ತಿ ಅಪಾರವಾಗಿದೆ. ಈ ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನಕ್ಕೆ ಪೇಶ್ವೆಯರ ಆಡಳಿತ ಇರುವಂಥ ಸಮಯದಲ್ಲಿ ಮಹಾರಾಷ್ಟ್ರದ ಒಬ್ಬ ಕುದುರೆ ಸವಾರ ಹಾಗೂ ಗ್ರಾಮದ ವಿಚಾರಗಳನ್ನು ಮಾಡುವಂಥ ದುಂಡೋಜಿ ವಾಗ್ ಅನ್ನೋನು ಈ ದೇವಸ್ಥಾನದ ಹತ್ರ ಬರ್ತಾನೆ. ಬಂದು ಅವನಿಗೆ ಈ ದೇವಿಯ ಮಹಾತ್ಮೆಯ ಬಗ್ಗೆ ಅರಿವಿರೋದಿಲ್ಲ. ಹಾಗೆಯೇ ತನ್ನ ಚಪ್ಪಲಿ ಕಾಲುಗಳಿಂದ ಪಾದರಕ್ಷೆಗಳನ್ನು ಧರಿಸಿ ಈ ದೇವಸ್ಥಾನದ ಒಳಗಡೆ ಹೋದಾಗ ಅವನಿಗೆ ಒಂದು ಆಘಾತ ಆಗುತ್ತೆ. ಏನಂದರೆ ಅವನ ಕಣ್ಣುಗಳು ಮತ್ತು ಕುದುರೆಯ ಕಣ್ಣುಗಳು ಮಾಯವಾಗ್ತವೆ, ಅಂದರೆ ಕಾಣದಂತಾಗ್ತವೆ. ಹಾಗಾಗಿ ಅವನು ದೇವಿಯಲ್ಲಿ ತನ್ನ ಮೊರೆಯನ್ನಿಡ್ತಾನೆ, ನಾನು ತಪ್ಪು ಮಾಡಿ ನಿನ್ನ ಒಳಗಡೆ ಬಂದುಬಿಟ್ಟೆ, ಪಾದರಕ್ಷೆಗಳನ್ನು ಹಾಕ್ಕೊಂಡು ನಂದು ತಪ್ಪಾಯಿತು ಅಂತ ಬೇಡ್ಕೊಂಡಾಗ ಮತ್ತೆ ಕಣ್ಣುಗಳು ವಾಪಸ್ ಬರ್ತವೆ. ಹಾಗಾಗಿ ಆತ ತಂದಂಥ ಬಂಗಾರದ ಒಡವೆಗಳನ್ನು, ಗುಂಡಿನ ಸರ, ಪದಕದ ಸರ ಮತ್ತು ಸರಿಗೆ ಈ ಥರ ಬಂಗಾರದ ವಸ್ತುಗಳನ್ನ ದೇವಿಗೆ ಆಭರಣವಾಗಿ ದಾನವನ್ನು ಶತಮಾನಗಳ ಹಿಂದೆನೇ ನೀಡಿದ್ದಾನೆ ಅಂತ ಹೇಳ್ಬೋದು. ಈ ದೇವಿಯ ಜಾತ್ರೆ 3 ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಮಹಾರಾಷ್ಟ್ರ, ಪುಣೆ,
ಗೋಕಾಕ್, ಬಾಂಬೆ ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ದೇವಿಗೆ ಭಕ್ತರಿದ್ದಾರೆ. ಜಾತ್ರೆಯ 9 ದಿನಗಳ ಮುಂಚೆ ಈ ದೇವಸ್ಥಾನದ ಅಂಕಿ ಅಂತ ಹಾಕ್ತಾರೆ. ಅಂಕಿ ಹಾಕಿದ ಮೇಲೆ ದೇವಿಯ ದರ್ಶನ ಇರೋದಿಲ್ಲ. ಆ 9 ದಿನಗಳ ಕಾಲ ದೇವಿ ವಿಶ್ರಾಂತಿಯಲ್ಲಿರ್ತಾಳೆ. ಅದಾದ ನಂತರ ಬರುವಂಥ ಮಂಗಳವಾರ ದಿವಸ ಈ ಜಾತ್ರೆಯ ರಾತ್ರಿ ಮೆರವಣಿಗೆ ಕಾರ್ಯಕ್ರಮ ನೆರವೇರ್ತದೆ. ಅದಾದ ನಂತರ ಮುಂದೆ ಬಲಿಪೂಜಾ ಈ ರೀತಿಯಾದಂಥ ಕಾರ್ಯಕ್ರಮಗಳಿರ್ತವೆ. ಈ ದೇವಿಗೆ ಬಾಳೆಂಬಡ, ನರಸಾಪುರ ಹಲವಾರು ಗ್ರಾಮಗಳಿಂದ ಉಡಿಯನ್ನು ತಂದು ತುಂಬುತ್ತಾರೆ. ಈ ದೇವಿಗೆ ವಿಶೇಷವಾಗಿ ಮಹಾರಾಷ್ಟ್ರದಿಂದ ಹಲವಾರು ಭಕ್ತರು ಬಂದು ತಮ್ಮದೇ ಆದ ರೀತಿಯೊಳಗೆ ಜಾತ್ರೆಯನ್ನು ಮಾಡಿ ಹೋಗ್ತಾರೆ. ಹಾಗೆ ಕುರುಬ ಜನಾಂಗದವರು ಸಹ ತಮಗೆ ತಿಳಿದ ರೀತಿಯಲ್ಲಿ ಅವರೂ ಸಹ ಈ ದೇವಿಯ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಪ್ರತಿದಿನವೂ ವಿಶೇಷವಾದಂಥ ಜಾತ್ರೆ ಈ ದೇವಸ್ಥಾನದಲ್ಲಿ ನಡೀತಾನೇ ಇರ್ತದೆ. ದೇವಸ್ಥಾನದ ಮುಂಭಾಗದಲ್ಲಿ ನಿಮಗೆ ಕಾಣ್ತಾ ಇರುವಂಥ 2 ಚಿಕ್ಕ ಗುಡಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ಈ ಕಡೆ ಎಡಗಡೆ ಭಾಗದಲ್ಲಿರುವಂಥ ಒಂದು ದೊಡ್ಡ ಗುಡಿ ಏನಿದೆ ಮಂದಿರ, ಆ ಮಂದಿರದಲ್ಲಿ ದುರ್ಗಾದೇವಿಯ ಪಾದುಕೆಗಳನ್ನು ಇರಿಸಲಾಗಿದೆ. ಹಾಗೆ ಸಾವಂತ್ರಮ್ಮನ ಪಾದುಕೆಗಳು ಸಹ ಈ ಮಂದಿರದಲ್ಲಿದ್ದಾವೆ. ಹಾಗೆಯೇ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಯನ್ನು ನಾವು ನೋಡ್ಬೋದು. ಆ ಗುಡಿಯಲ್ಲಿ ಮರಿಯಮ್ಮ ದೇವಿಯ ಪಾದುಕೆಗಳನ್ನು ಹಿಂದಿನ ಕಾಲದಲ್ಲಿ ಪಾದುಕೆಗಳನ್ನಾಗಿ ಸ್ಥಾಪನೆ ಮಾಡಿದ್ದಾರೆ. ಈ ಬಲಿ ಮತ್ತು ಮಾಂಸಾಹಾರದ ಅಡಿಗೆಗಳನ್ನು ಮಾಡಿ ದೇವಿಗೆ ಬಲಿ ಕೊಡೋದಿಲ್ಲ, ಈ ಪಾದಗಟ್ಟಿಗೆ ನೈವೇದ್ಯವನ್ನು ಕೊಡ್ತಾರೆ. ಹಾಗೆಯೇ ಸಿಹಿಯಾದಂಥ ಅಡಿಗೆಯನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಣೆಯನ್ನು ಮಾಡ್ತಾರೆ. ಹಿರೇಕೆರೂರಿನ ಶ್ರೀ ದುರ್ಗಾದೇವಿಯ ಅರ್ಚನೆಯನ್ನು, ಪೂಜಾ ಕೈಂಕರ್ಯವನ್ನು ವಂಶ ಪಾರಂಪರಿಕವಾಗಿ ವಿಶ್ವಕರ್ಮ ಸಮಾಜದವರು ಆಚರಣೆ ಮಾಡ್ತಾ ಇದ್ದಾರೆ. ದೇವಿಯ ಪೂಜಾ ಕೈಂಕರ್ಯ ಇರ್ಬೋದು, ದೇವಿಯ ಸೇವೆಯನ್ನು ವಂಶ ಪಾರಂಪರಿಕವಾಗಿ ಸುಮಾರು 6 ತಲೆಮಾರುಗಳಿಂದ ಈ ದೇವಸ್ಥಾನದ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಹಿರೇಕೆರೂರಿನ ಅತಿ ದೊಡ್ಡ ಕೆರೆಗಳು ಇದು. ಹಿರೇಕೆರೂರು ತಾಲೂಕಿನಲ್ಲಿ ಅತಿ ದೊಡ್ಡದಾದ ಕೆರೆ ಅಂದರೆ ಇಲ್ಲಿ ಕಾಣುವಂಥ ಹಿರೇಕೆರೂರಿನ ಕೆರೆ, ದುರ್ಗಾದೇವಿ ಕೆರೆ ಅಂತಲೂ ಕೆಲವರು ಕರೀತಾರೆ. ಕೆರೆಯ ದಂಡೆಯ ಮೇಲೆ ನಿಂತಹ ದುರ್ಗಾದೇವಿ ಈ ಕೆರೆಯ ದಂಡೆಯ ಮೇಲೆ ನಿಂತಿರೋದು. ಈ ಕೆರೆಯನ್ನು ಸುಮಾರು ಶತಮಾನಗಳ ಹಿಂದೆ ಜನಮೇಜಯ ರಾಜ ಈ ಕೆರೆಯನ್ನು ಕಟ್ಟಿಸಿದ ಅಂತಂದು ಉಲ್ಲೇಖ ಇದೆ. ಈ ಕೆರೆ ದೊಡ್ಡದಾಗಿರುವುದರಿಂದ ಹಿರಿಕೆರೆಯಾಗಿ ಹಿರಿಯಾದಂಥ ದೊಡ್ಡದಾದಂಥ ಕೆರೆಯೂರು ಅಂತಂದು ಈ ಗ್ರಾಮಕ್ಕೆ ಹಿರೇಕೆರೂರು ಅನ್ನೋದು ಒಂದು ಊರಿನ ಹೆಸರು ಈ ಕೆರೆಯಿಂದಾನೇ ಬಂದಿದೆ ಅಂತ ಉಲ್ಲೇಖ. ಹಾಗಾಗಿ ಈ ದೇವಿ ಈ ಕೆರೆಗೆ 16 ತುಂಬುಗಳಿದ್ದಾವೆ. ತೂಬುಗಳು ಅಂದರೆ 16 ತೂಬುಗಳ ಏರಿಯ ಮೇಲೆ ನಾನು ನೆಲೆಸಬೇಕು ಅನ್ನೋ ಒಂದು ಮಹದ ಇಚ್ಛೆಯಂತೆ ದುರ್ಗಾದೇವಿ ಈ ಕೆರೆಯ ದಂಡೆಯ ಮೇಲೆ ಬಂದು ನೆಲೆಸಿದ್ದಾಳೆ.